ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ರಾಮದೇವರ ಬೆಟ್ಟ ಹೆಚ್ಚು ಬೆಟ್ಟಗಳ ನಗರ. ರಾಮನಗರ ಎಂದು ಹೆಸರು ಬರಲು ಕಾರಣ ಇದು 7 ಬೆಟ್ಟಗಳಿಂದ ಕೂಡಿದೆ. 7 ಬೆಟ್ಟಗಳು ರಾಮಗಿರಿ, ಶಿವರಗಿರಿ, ಕೃಷ್ಣಗಿರಿ, ರೇವಣಗಿರಿ, ಸಿದ್ಧರಗಿರಿ, ಯತಿರಾಜಗಿರಿ, ಸೋಮಗಿರಿ. ಹಿಂದೆ ರಾಮ ಬಂದು ಇಲ್ಲಿ ನೆಲೆಸಿದ್ದರಿಂದ ರಾಮದುರ್ಗ ಎಂದು ಕರೆಯುತ್ತಿದ್ದರು. 1800ರಲ್ಲಿ ಬ್ರಿಟಿಷ್ ಅಧಿಕಾರಿ ಸರ್ ಬ್ಯಾರಿ ಕ್ಲೋಸ್ ಗೌರವಾರ್ಥವಾಗಿ ಕ್ಲೋಸ್ಪೇಟ್ ಎಂದು ಕರೆಯುತ್ತಿದ್ದರು. ರಾಮನಗರಕ್ಕೆ ರೇಷ್ಮೆ ನಗರ, ರಾಕ್ ಸಿಟಿ, ಸಪ್ತಗಿರಿ ನಾಡು ಎಂದು ಪ್ರಸಿದ್ಧಿ ಪಡೆದಿದೆ. ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿರುವ ರಾಮದೇವರ ಬೆಟ್ಟ ಹೆಸರುವಾಸಿಯಾದ ಪ್ರವಾಸಿ ತಾಣ. ಇಲ್ಲಿ ಹಿಂದಿ ಚಲನಚಿತ್ರ ಶೋಲೆ ಚಿತ್ರೀಕರಣ ನಡೆದಿದೆ. ರಾಮ ವನವಾಸ ಅವಧಿಯಲ್ಲಿ ಇದ್ದುದರಿಂದ ರಾಮದೇವರ ಬೆಟ್ಟ ಎಂದು ಪ್ರಸಿದ್ಧಿ ಪಡೆದಿದೆ. 400 ಮೆಟ್ಟಲು ಹತ್ತಿದರೆ ಬೆಟ್ಟದ ಮೇಲೆ ರಾಮ ಮಂದಿರ ನೋಡಲು ಸಿಗುತ್ತದೆ. ಇದು ಭಾರತದ ಏಕೈಕ ರಣಹದ್ದು ಅರಣ್ಯ ಆಗಿದೆ. ಬಿಳಿ ಬೆನ್ನಿನ ರಣಹದ್ದು ಅಳಿವಿನ ಅಂಚಿನಲ್ಲಿ ಇರುವುದರಿಂದ ರಾಮದೇವರ ಬೆಟ್ಟದಲ್ಲಿ ನೋಡಬಹುದಾಗಿದೆ. ಬೆಟ್ಟದ ಮೇಲೆ ಸುಂದರವಾದ ರಾಮ, ಸೀತಾ, ಲಕ್ಷ್ಮಣ, ಹನುಮ ದೇವಸ್ಥಾನಗಳಿವೆ. ರಾಮತೀರ್ಥ ಕೊಳ ಇಲ್ಲಿ ಕಾಣಬಹುದು. ಬೆಟ್ಟಗಳಿಂದ ತುಂಬಿರುವ ಈ ರಾಮನಗರದಲ್ಲಿ ಜಲಕ್ರೀಡೆ ಅಂದರೆ ನೀರಿನಲ್ಲಿ ಆಡುವ ಆಟಗಳು ಪ್ರವಾಸಿಗರಿಗೆ ಹೆಮ್ಮೆಯ ತಾಣ ಆಗಿದೆ. ಪ್ರವಾಸಿಗರು ಟ್ರೆಕ್ಕಿಂಗ್ ಮತ್ತು ರಾಕ್ ಕ್ಲೈಂಬಿಂಗ್ಗಳಿಗೆ ಉತ್ತಮ ಸ್ಥಳವಾಗಿದೆ. ಟ್ರೆಕ್ಕಿಂಗ್ ಅಂದರೆ ಬೆಟ್ಟಗುಡ್ಡ ಕಾಡುಗಳಲ್ಲಿ ನಡೆದುಕೊಂಡು ಹೋಗುವ ದಾರಿ. ರಾಕ್ ಕ್ಲೈಂಬಿಂಗ್ ಅಂದರೆ ಬಂಡೆ ಹತ್ತುವುದು. ನಾವು ಎಲ್ಲೇ ಹೋದರೂ ಪ್ಲಾಸ್ಟಿಕ್ ಮುಕ್ತವಾಗಿ ಹೋಗಿ ಬರಬೇಕು. ಕಂಡಲ್ಲಿ ಕಸ ಹಾಕಬಾರದು. ಪಕ್ಷಿಗಳಿಗೆ ವಿಷದ ಆಹಾರವಾಗಿ ಸೇವಿಸುವ ಗಾಳಿಯಿಂದ ಎಚ್ಚರ ವಹಿಸಬೇಕು. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.